ನಮಸ್ತೆ, ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಸೀರೀಸ್ನಲ್ಲಿ ಕೊನೆಯ ದಿವಸವಾದ ಇವತ್ತು ಮಾಡ್ತಿರುವಂತಹ ರೆಸಿಪಿ ಚರ್ಮುರಿ ಅಥವಾ ಮಂಡಕ್ಕಿ ಇಡ್ಲಿ. ಉದ್ದಿನಬೇಳೆ, ಅಕ್ಕಿ ಯಾವುದನ್ನೂ ಬಳಸದೆ ಮೃದುವಾಗಿರುವಂತಹ ಈ ಮಂಡಕ್ಕಿ ಇಡ್ಲಿ ಮಾಡೋದಕ್ಕೆ 20 ರಿಂದ 25 ನಿಮಿಷದ ಸಮಯ ಸಾಕು. ಬೆಳಗ್ಗೆ ಎದ್ದು ತಿಂಡಿಗೆ ಇಡ್ಲಿ ಮಾಡಬೇಕು ಅನಿಸಿದ್ರೆ ತಕ್ಷಣಕ್ಕೆ ಮಾಡಬಹುದಾದಂತಹ ಸೂಪರ್ ಆಗಿರುವಂತಹ ರೆಸಿಪಿ ಇದು. ಇದನ್ನು ಮಾಡೋದಕ್ಕೆ ನಾನಿಲ್ಲಿ 2 ಕಪ್ ಆಗುವಷ್ಟು ಮಂಡಕ್ಕಿ, ಚರ್ಮುರಿ, ಕಡಲೆಪುರಿ ಅಂತ ಏನು ಹೇಳ್ತಾರೆ ಅದನ್ನು ತಗೊಂಡಿದ್ದೇನೆ. ಈ ರೀತಿ ದಪ್ಪಗಿನ ಮಂಡಕ್ಕಿಯನ್ನು ಆರಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ನೀರಿನಿಂದ ತೊಳಿಬೇಕು. ಅದರಲ್ಲಿರುವಂತಹ ಧೂಳನ್ನೆಲ್ಲ ತೆಗಿಬೇಕು. ಚೆನ್ನಾಗಿ ತೊಳೆದು ನೀರು ಪೂರ್ತಿಯಾಗಿ ಹಿಂಡಿ ತಂದಿದ್ದೇನೆ. ಇದನ್ನು ನೆನೆಸಬೇಕಾಗಿಲ್ಲ. ಡೈರೆಕ್ಟ್ ಆಗಿ ತೊಳೆದಿರುವಂತಹ ಮಂಡಕ್ಕಿಯನ್ನು ಮಿಕ್ಸರ್ ಜಾರಿಗೆ ಹಾಕಿ ಅರ್ಧ ಕಪ್ ಆಗುವಷ್ಟು ಮೊಸರು ಸೇರಿಸಿ ನುಣ್ಣಗೆ ಅರಿಬೇಕು. ಅರೆದಿರುವ ಮಿಶ್ರಣವನ್ನು ಪಾತ್ರೆಗೆ ವರ್ಗಾಯಿಸಿ 30 ಸೆಕೆಂಡ್ಸ್ ಈ ರೀತಿಯಲ್ಲಿ ಚೆನ್ನಾಗಿ ಬೀಟ್ ಮಾಡಿ. ಆಗ ಹಿಟ್ಟು ಹಗುರ ಆಗತ್ತೆ. ಚೆನ್ನಾಗಿ ಕಲಸಿದ ನಂತರ 1 ಕಪ್ ಆಗುವಷ್ಟು ಇಡ್ಲಿ ರವೆ ಅಥವಾ ಅಕ್ಕಿ ತರಿ ಅಂತ ಏನು ಹೇಳ್ತಾರೆ ಅದನ್ನು ಚೆನ್ನಾಗಿ ತೊಳೆದು ನೀರು ಪೂರ್ತಿಯಾಗಿ ಹಿಂಡಿ ರೆಡಿ ಮಾಡಿಟ್ಟಿದ್ದೇನೆ. ತೊಳೆದಿರುವಂತಹ ಇಡ್ಲಿ ರವೆಯನ್ನು ರುಬ್ಬಿರುವ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸಹ 30 ಸೆಕೆಂಡ್ಸ್ ಈ ರೀತಿಯಲ್ಲಿ ಬೀಟ್ ಮಾಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಹದವನ್ನು ನೋಡಿ ನೀರನ್ನು ಸೇರಿಸಿ ಹಿಟ್ಟನ್ನು ಇಡ್ಲಿ ಹಿಟ್ಟಿನ ಹದಕ್ಕೆ ರೆಡಿ ಮಾಡ್ಕೊಳ್ಬೇಕು. ನಾನೊಂದು 3 ಟೇಬಲ್ ಚಮಚದಷ್ಟು ನೀರು ಸೇರಿಸಿಕೊಂಡೆ. ಮಿಕ್ಸ್ ಮಾಡಿದ ನಂತರ ಮುಚ್ಚಳವನ್ನು ಮುಚ್ಚಿ 10 ನಿಮಿಷ ನೆನೆಯೋದಕ್ಕೆ ಬಿಡಿ. 10 ನಿಮಿಷದ ನಂತರ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಬಿಸಿಯಾಗೋದಕ್ಕೆ ಇಡಿ. ಈ ಕಡೆ ಇಡ್ಲಿ ಹಿಟ್ಟು ಕೂಡ ರೆಡಿ ಆಗಿದೆ. ಇನ್ಸ್ಟೆಂಟ್ ಇಡ್ಲಿ ಆಗಿದ್ರಿಂದ ಇಲ್ಲಿ ಅರ್ಧ ಚಮಚ ಈನೋ ಹಾಕ್ತಾ ಇದ್ದೇನೆ. ಇಡ್ಲಿ ಸಾಫ್ಟ್ ಆಗಬೇಕಿದ್ರೆ ಇಲ್ಲಿ ಈನೋ ಹಾಕಲೇಬೇಕಾಗತ್ತೆ. ಈನೋ ಅಥವಾ ಸೋಡಾ ಯಾವುದನ್ನಾದರೂ ಬಳಸ್ಬೋದು. ಒಂದು ವೇಳೆ ಈನೋ ಹಾಕೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ತುಂಬ ಹುಳಿಯಾಗಿರುವಂತಹ ಮೊಸರನ್ನು ಸೇರಿಸಿ ಇಡ್ಲಿ ಹಿಟ್ಟು ತಯಾರಿಸಿ ಕನಿಷ್ಠ 1-2 ಗಂಟೆಯಾದರೂ ನೆನೆಸಿ ನಂತರ ಇಡ್ಲಿ ಮಾಡಿ. ಆವಾಗ ಸ್ವಲ್ಪ ಮಟ್ಟಿಗಾದರೂ ಮೃದು ಆಗತ್ತೆ. ನಾನು ಅರ್ಧ ಚಮಚ ಈನೋ ಹಾಕಿ 2 ಹನಿ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈನೋ ಹಾಕಿ ಹಿಟ್ಟನ್ನು ನೆನೆಯೋದಕ್ಕೆ ಬಿಡದೆ ತಕ್ಷಣವೇ ಇಡ್ಲಿ ಮಾಡಬೇಕು. ಎಣ್ಣೆ ಸವರಿದ ಇಡ್ಲಿ ತಟ್ಟೆಗೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಇನ್ನು ಇಡ್ಲಿ ಪಾತ್ರೆಯಲ್ಲಿ ತಟ್ಟೆಯನ್ನು ಇಟ್ಟು 10 ನಿಮಿಷ ಸ್ಟೀಮ್ ಮಾಡಿ ಇಡ್ಲಿಯನ್ನು ಬೇಯಿಸಿ. ಇವಾಗ ನೋಡಿ ಸೂಪರ್ ಸಾಫ್ಟ್ ಆಗಿರುವ ಚರ್ಮುರಿ ಅಥವಾ ಮಂಡಕ್ಕಿಯಿಂದ ಮಾಡಿರುವಂತಹ ಇಡ್ಲಿ ರೆಡಿ ಆಯಿತು. ನೋಡಿ ಇಡ್ಲಿ ಎಷ್ಟೊಂದು ಸಾಫ್ಟ್ ಆಗಿ ಬಂದಿದೆ ಅಂತ. ಖಂಡಿತವಾಗಿಯೂ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಇಡ್ಲಿ ಅಂದರೆ ಚಟ್ನಿ ಅಥವಾ ಸಾಂಬಾರ್ ಬೆಸ್ಟ್ ಕಾಂಬಿನೇಷನ್ ಅಲ್ವಾ. ನಾನಿಲ್ಲಿ ಮಿಕ್ಸಡ್ ವೆಜ್ ಸಾಂಬಾರ್ ಮಾಡಿದ್ದೆ. ಅದರ ಜೊತೆ ಇಡ್ಲಿಯನ್ನು ಸರ್ವ್ ಮಾಡ್ತಾ ಇದ್ದೇನೆ. ಇಷ್ಟ ಆಯ್ತಾ ಇವತ್ತಿನ ರೆಸಿಪಿ? ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಈ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಸೀರೀಸ್ನಲ್ಲಿ ನಿಮಗೆ ಯಾವ ರೆಸಿಪಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.